ಗಾಯ್ಸ್ ಫೈನಲಿ ನೋಡ್ತಾ ಇದ್ದೀರಾ ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಹಂಗೋ ಹಿಂಗೋ ಸಾಹಸ ಮಾಡಿ ಕ್ಯಾಬ್ಸ್ ಅಂತೂ ಸಿಕ್ಕೇ ಇಲ್ಲ. ಫುಲ್ಲು ಕಷ್ಟಪಟ್ಟು ಮೆಟ್ರೋ ಹತ್ತಿ ಬಂದ್ವಿ. ಈಗ ನೋಡ್ತಾ ಇರ್ಬೋದು ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ರಿ. ಆಲ್ರೆಡಿ ಟೈಟಲು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಿಮ್ಗೆ ಎಲ್ಲಿ ಹೋಗ್ತಿದ್ದೀರಾ ಅಂತ. ಹೌದು, ಅದೇ ಪ್ಲೇಸ್, ಹುಡುಗರ ಡ್ರೀಮ್ ಡೆಸ್ಟಿನೇಷನ್ಸ್. ಅದೇ ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀರಿ. ಲ್ಯಾಟ್ರಿ. ಇನ್ನು ಊಟ ಕೂಡ ಮಾಡಿಲ್ಲ. 3 ಗಂಟೆಗಿರೋ ಟ್ರೈನಿಗೆ 1 ಗಂಟೆಗೆ ಬಂದು ರೈಲ್ವೆ ಸ್ಟೇಷನ್ ಕೂತಿದ್ದೀರಿ. ಈಗ ಸದ್ಯಕ್ಕೆ ಊಟ ಮಾಡಬೇಕು. ಊಟ ಮಾಡಿಕೊಂಡು ಡೈರೆಕ್ಟ್ ಟ್ರೈನ್ ಹತ್ತೋದೇ ಕೆಲಸ. ರೈಲ್ವೆ ಸ್ಟೇಷನಲ್ಲಂತೂ ಊಟ ಚೆನ್ನಾಗಿರೋದಿಲ್ಲ. ಆಚೆ ಹೋಗಿ ಊಟ ಮಾಡ್ಕೊಂಡು ಬರಬೇಕು. ಊಟ ಮಾಡಿ ಫೈನಲಿ ಬೆಳಗಿನ ಜಾವ 5 ಗಂಟೆ ಗೋವಾದ ವಾಸ್ಕೋಡಿಗಾಮ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀರಿ. ನೋಡ್ತಾ ಇರ್ಬೋದು ಗೋವಾದ ವಾಸ್ಕೋಡಿಗಾಮ ರೈಲ್ವೆ ಸ್ಟೇಷನ್ ಮುಂದೆನೇ ಇದ್ದೀನಿ. ನೋಡ್ತಾ ಇದ್ದೀರಾ ಎಲ್ಲ ಐ ಲವ್ ಗೋವಾ ಅಂತ ಅದ್ರ ಮುಂದೆ ಫುಲ್ಲು ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ. ಈಗ ನಾವಿರೋ ಸಿಚುವೇಶನಲ್ಲಿ ಫೋಟೋ ಶೂಟ್ ಮಾಡೋದಂತಿಲ್ಲ. ಫುಲ್ಲು ನಿದ್ದೆಗಣ್ಣಲ್ಲಿ ಇದ್ದೀರಿ. ಫುಲ್ ಆರಾಮಾಗಿ ಟ್ರೈನಲ್ಲಿ ಮಲ್ಕೊ ಬಂದ್ವಿ ನೈಟೆಲ್ಲ. ಈಗ ಸದ್ಯಕ್ಕೆ ವಾಸ್ಕೋಡಿಗಾಮದಲ್ಲಿದ್ದೀರಿ. ಇಲ್ಲಿಂದ ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನು ಕಲಂಗುಟ್ಟು. ಸೊ ಅಲ್ಲಿಗೆ ಹೋಗೋದಕ್ಕೆ ಬಸ್ಸಸ್ ಕೂಡ ಇದೆ. ಬಟ್ ನಾವು ಬೈಕ್ ರೆಂಟಿಗೆ ತೊಗೊಂಡೋದ್ರೆ ತಿರ್ಗಾ ಇದೇ ರೈಲ್ವೆ ಸ್ಟೇಷನ್ಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದೀರಿ. ಸೊ ಬೈಕ್ ರೆಂಟ್ ತೊಗೊಂಡೋದ್ರೆ ಇಲ್ಲಿಗೆ ರಿಟರ್ನ್ ಬರ್ಬೋದು, ಬೈಕ್ ಕೊಟ್ಬಿಟ್ಟು ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ಸೊ ಗೋವಾದಲ್ಲಿ ತುಂಬ ಬ್ರೋಕರ್ಸ್ ಇರ್ತಾರೆ ಆಚೆ ಕಡೆ. ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ನೀವೇ ವಿಚಾರಿಸಿ. ನಾವೊಂದು 3-4 ಕಡೆ ವಿಚಾರಿಸಿದ್ವಿ. ಪರ್ ಡೇ 500 ಹೇಳ್ತಿದ್ರು. ಲಾಸ್ಟಲ್ಲಿ ಪರ್ ಡೇ 400 ಒಬ್ಬರು ಕೊಡೋಕ್ಕೆ ರೆಡಿ ಆದರು. ಇದೇ ನೋಡ್ತಾ ಇದ್ದೀರಾ ರೆಡ್ ಕಲರ್ ಬೈಕು. ಸೊ ಅವ್ರ ಹತ್ರ ಪರ್ ಡೇ 400ಗೆ ಮಾತಾಡ್ಕೊಂಡ್ವಿ. ಸೊ ಟೋಟಲ್ ನಮಗೆ 4 ದಿವಸಕ್ಕೆ ಬೈಕ್ ಬೇಕಾಗಿರೋದು. ಟೋಟಲ್ ನಮಗೆ ಬೈಕ್ ಬಿಲ್ ಬಂದು 1600 ಆಯಿತು ಬೈಕ್ ರೆಂಟಿಗೆ. ಮತ್ತು ಅವರು 500 ಡೆಪಾಸಿಟ್ ಅಮೌಂಟ್ ಕೂಡ ಕೇಳಿದ್ರು. ಸೊ ಟೋಟಲ್ ನಾವು ಅವರಿಗೆ 2100ನ ಪೇ ಮಾಡಿದ್ವಿ. ಅವ್ರು ನಮ್ಮ DL ಆಧಾರ್ ಕಾರ್ಡ್ದೆಲ್ಲ ಫೋಟೋಸ್ ತಗೊಂಡು ಸ್ಲಿಪ್ಪಲ್ಲಿ ಬರೀತಾ ಇದ್ದಾರೆ. ನೋಡ್ಬೋದು ಈಗ ಇದೇ ರೆಡ್ ಕಲರ್ ಗಾಡಿ ನಮ್ಮದು. ಬ್ಯಾಗೆಲ್ಲ ಜೋಡಿಸ್ತಾ ಇದ್ದಾನೆ ನಮ್ಮ ಹುಡುಗ. ಕೀಗಳು ನೋಡಿ ಎಷ್ಟಿದೆ ಇವ್ರ ಹತ್ರ, ಎಷ್ಟು ಗಾಡಿ ಇರ್ಬೋದು. ಹಂಗೆ ಫುಲ್ ಗಾಡಿ ರೆಂಟ್ ಕೊಟ್ಟು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಅದೇ ಗಾಡಿ. ಈಗ ನಾವು ಗಾಡಿ ಕೀಕನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀರಿ. ನಾವು ಡಾಕ್ಯುಮೆಂಟ್ಸ್ ಅಮೌಂಟ್ ಎಲ್ಲ ಪೇ ಮಾಡಾಯಿತು. ನೆಕ್ಸ್ಟ್ ನೋಡ್ಬೋದು ಇಲ್ಲೇ ನೋಡಿ ಸ್ಲಿಪ್ ಕೊಟ್ಟಿದ್ರಿ. ಸ್ಲಿಪ್ನ ಹುಷಾರಾಗಿ ಇಕ್ಕೊಬೇಕು. 500 ಅಮೌಂಟ್ ಡೆಪಾಸಿಟು, ಆಮೇಲೆ ರಿಟರ್ನ್ ಕೊಡೋದಿಲ್ಲ ಅವರು. ಇದೇ ನೋಡಿ ನಮ್ಮ ಗಾಡಿ ಫುಲ್ಲು ಗಲೀಜಾಗಿದೆ. ಸದ್ಯಕ್ಕೆ ಗಾಡಿ ನಾವು ತೊಗೊಳಕ್ಕೆ ಮುಂಚೆ ಒಂದು ವೀಡಿಯೋ ಮಾಡ್ಕೊಬೇಕು. ಅವರು ವೀಡಿಯೋ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾರೆ. ಏನಕ್ಕಂದ್ರೆ ಏನಾದ್ರು ಡ್ಯಾಮೇಜಸ್ ಆಗಿದ್ರೆ ನಮ್ಮ ಮೇಲೆ ತಕ್ಕೋ ಚಾನ್ಸಸ್ ಇರುತ್ತೆ. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಕಲಂಗುಟ್ಟು ಹತ್ರ ಅದೇ ರೀತಿ ರೂಮ್ ಏನು ಬುಕ್ ಮಾಡಿಲ್ಲ. ಹೋಗಿ ಡೈರೆಕ್ಟಾಗಿ ಅಲ್ಲೇ ಬುಕ್ ಮಾಡ್ಕೊಬೇಕೀಗ. ಬನ್ನಿ ಸದ್ಯಕ್ಕೆ ಈಗ ನೋಡ್ತಾ ಇದ್ದೀರಾ ಪಂಜಿಮ್ ನ್ಯಾಷನಲ್ ಹೈವೇ. ಡೈರೆಕ್ಟಾಗಿ ಹೋಟ್ಲ್ ಹತ್ರ ಸಿಗೋಣ. ಗೈಸ್ ನೋಡ್ತಾ ಇದ್ದೀರಾ ಫೈನಲಿ ಕಲಂಗುಟ್ ಹತ್ರ ರೀಚ್ ಆಗಿದ್ರಿ. ಕಲಂಗುಟ್ ಹತ್ರ ಒಂದು ಮ್ಯಾನ್ ಫ್ರೆಡ್ ಅಂತ ಹೋಟೆಲು. ನೋಡಿ ಹೋಟೆಲ್ ಎಂಟ್ರೆನ್ಸ್ ಇತ್ತಿದ್ದಾರೆ. ಹೋಟೆಲ್ ಕೆಳಗಡೆನೇ ರೆಸ್ಟೋರೆಂಟ್ ಕೂಡ ಇದೆ. ಊಟ ತಿಂಡಿ ಏನು ಬೇಕಾದ್ರೆ ಇಲ್ಲೇ ಮಾಡ್ಕೊಬೋದು. ನನ್ನ ಫ್ರೆಂಡ್ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಫಿಲ್ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ದೀರಾ 6 PM को स्विमिंग पूल क्लोज हो जाएगा. ठीक, यूज़र नेम पासवर्ड वाईफाई यूज़र नेम पासवर्ड साइन इन पेज ओपन होता है ना, उसमें ये यूज़र नेम डालना है, पासवर्ड. 6 बजे आपका स्विमिंग पूल क्लोज हो जाएगा. ಇದೇ ಹೋಟೆಲ್ ಮಿಸ್ಟರ್ MR ಮ್ಯಾನ್ ಫ್ರೆಡ್ ಅಂತ. ಸೊ ಬಿಲ್ಲೆಲ್ಲ ಪೇ ಮಾಡಿದ್ವಿ. ಪರ್ ಡೇ ನಮಗೆ 1400 ಆಯಿತು. ಟೋಟಲ್ 2 ಡೇಸಿಗೆ ನಾವಿಲ್ಲಿ ತೊಗೊಂಡ್ವಿ. ಯಾಕಂದರೆ 2 ಡೇಸ್ ಇಲ್ಲಿ ಮತ್ತು 2 ಡೇಸ್ ಸೌತ್ ಗೋವಾ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೋಸ್ಕರ 1400 ರೂಪಾಯಿ ರೂಮು. ಬೇಕಂದ್ರೆ ಬಂದ್ಬಿಡಿ. ನಿಮಗೆ ನೋಡಿ ಲಿಫ್ಟಿಂದ ಆಚೆ ಬರ್ತಾ ಇದ್ದರೆ ಒಳ್ಳೆ ವ್ಯೂ ತೋರಿಸ್ತೀನಿ. ಸೋಫಾ ಇದೆ. ಸೋಫಾ ಅಷ್ಟು ಚೆನ್ನಾಗಿಲ್ಲ. ಹಂಗೆ ಮುಂದೆ ಕಡೆ ಹೋದರೆ ಫುಲ್ ಸ್ವಿಮ್ಮಿಂಗ್ ಪೂಲ್. ಕೀ ಆಗ್ತದೆ ನಾನು ಬರೋದು. ಇನ್ನೇನು ಚಾಟ್ ನನಗೆ ಗೊತ್ತೇ ಅಲ್ಲ. ಏನು ಇವನೇ ಗೊತ್ತಿರೋ ಥರ ಆಡ್ತಾನಲ್ಲ. ನಮ್ಮ ಮನೇಲಿ ಅದೇ ಬಕೆಟ್ ಇರೋದು. ಜೋಯೋ ಚಿಕ್ಕದೊಂದು ಬಾಲ್ಕನಿ. ಗೋವಾನು ಗಲೀಜಾಗೈತೆ ಗೈಸ್. ನೋಡಿ ಅಲ್ಲಿ ಎಷ್ಟು ಕಸ ಬಿಸಾಕಿದ್ದಾರೆ. ಕಬೋರ್ಡ್ ಒಳಗಡೆ ಎಲ್ಲ ಇಡಪ್ಪ ರಜಾ.